ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಡೀ ಜಗತ್ತೇ ಕಾಯ್ತಿದ್ದಂಥ ಒಂದು ಚಿತ್ರ ಕಾಂತಾರ ಚಾಪ್ಟರ್ 1 ನಾಳೆ ಇಡೀ ಪ್ರಪಂಚದಾದ್ಯಂತ ಬಿಡುಗಡೆ. ಇವತ್ತು ಕೆಲವೊಂದಷ್ಟು ಚಿತ್ರಮಂದಿರಗಳಲ್ಲಿ ಪ್ರೀಮಿಯರ್ ಶೋ ಅಂತ ಬಿಡುಗಡೆ ಮಾಡಿದ್ರು. ನಾನು ಈಗಷ್ಟೇ ಹೋಗಿ ನೋಡ್ಕೊಂಬಂದೆ ಚಿತ್ರನ. ಅಬ್ಬಾ, ಅದ್ಭುತ ಚಿತ್ರ ರೀ. ರಿಷಬ್ ಶೆಟ್ಟಿ ಅವ್ರಿಗೆ ಆ್ಯಟ್ಸ್ ಆಫ್ ಯು. ಏನು ಸರ್, ಏನು ಚಿತ್ರ ಮಾಡಿದ್ದೀರಾ. ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚನೇ ಕರ್ನಾಟಕದ ಕಡೆ ತಿರುಗಿ ನೋಡುವಂಥ ಒಂದು ಅದ್ಭುತ ಚಿತ್ರ ಮಾಡಿದ್ದೀರಾ. ಈ ಥರ ಒಂದು ಚಿತ್ರ ಬರುತ್ತೆ ಅಂತ ಯಾರು ಮನಸ್ಸಲ್ಲೂ ಅನಿಸಿಲ್ಲ. ಚಿತ್ರದ ಆರಂಭದಿಂದ ಹಿಡಿದು ಕೊನೆಯವರೆಗೂ ನಾವು ಈ ಕಡೆ ಹಿಂಗೆ ತಿರುಗಿದ್ರೆ ಏನಾಗತ್ತೆ ಚಿತ್ರ ಅನ್ನೋ ಥರ ಆಗ್ಬಿಟ್ಟಿದೆ. ಒಂದೇ ಒಂದು ಸೀನ್ನ ನಾವು ಮಿಸ್ ಮಾಡ್ಕೊಂಬಿಟ್ರೆ ಕಥೆನೇ ನಮ್ಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಕತೆ ಒಳಗೆ ಕಥೆನ ತಂದು ಒಂದು ಉತ್ತಮವಾದ ಕನ್ನಡ ಚಿತ್ರನ ನೀವು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀರ. ಇಂಥ ಒಂದು ಚಿತ್ರ ನಿಜಕ್ಕೂ ಕನ್ನಡಿಗರು ಗೆಲ್ಲಿಸ್ತಾರೆ. ಇನ್ನು ಚಿತ್ರದ ಬಗ್ಗೆ ನಾನು ಕತೆ ನಿಮ್ಗೆ ಹೇಳೋದೇ ಇಲ್ಲ. ಕತೆ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಎಲ್ಲರೂ ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲಿ ಈ ಚಿತ್ರ ನೋಡಿ. ಚಿತ್ರದ ಸೆಟ್ಗಳು ಹಾಗೂ ಚಿತ್ರದ ಮೇಕಿಂಗ್ಗಳು ಅದ್ಭುತ. ಅವರೇ ರಿಷಬ್ ಶೆಟ್ಟಿ ಅವರೇ ಹೇಳಿರೋ ಪ್ರಕಾರ ಈ ಚಿತ್ರದ 90% ಭಾಗ ಕುಂದಾಪುರದ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹಾಕಿದ್ದಾರೆ. ನಾನು ಕುಂದಾಪುರದವನಾಗಿ ಇಷ್ಟಿದೆಯಾ ನಮ್ಮೂರಲ್ಲಿ ಅನಿಸ್ಬಿಡ್ತು. ಎಂತೆಂಥ ಅದ್ಭುತವಾದ ಸ್ಥಳಗಳನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ, ಅತ್ಯದ್ಭುತವಾದ ಸೆಟ್ಗಳನ್ನ ಅವ್ರು ಹಾಕ್ಕೊಟ್ಟಿದ್ದಾರೆ ಅಂದರೆ ಬಾ, ನಿಜಕ್ಕೂ ಒಂಥರ ಕಣ್ಣಿಗೆ ಹಬ್ಬ. ಎಷ್ಟು ಚೆನ್ನಾಗಿ ಸೆಟ್ ಹಾಕಿ, ಎಷ್ಟು ಸಖತ್ತಾಗಿ ಸೆಟ್ಗಳನ್ನ ಮಾಡಿ ಆ ಜಾಗಕ್ಕೆ, ಕಾಡಂಥ ಒಂದು ಜಾಗಗಳಿಗೆ ಜನಗಳನ್ನ ಕರ್ಕೊಂಡೋಗಿ ಅಲ್ಲಿ ಬೇಕಾದಂತೆಲ್ಲ ಸಾಮಗ್ರಿಗಳನ್ನ ಮಾಡಿ ಅದ್ಭುತವಾಗಿ ಮಾಡಿದ್ರು. ಇನ್ನು ಈ ಚಿತ್ರದ ಕಲಾವಿದರು ರುಕ್ಮಿಣಿ ವಸಂತ್ ಅವರು, ಜಯರಾಮ್ ಅವರು, ಹಾಗೆ ಗುಲ್ಲನ್ ದೇವಯ್ಯ ಅವರು ಯಾವ ಥರ ಅಭಿನಯಿಸಿದ್ದಾರೆ ಅಂದರೆ ಅಬ್ಬಾ, ಚಿತ್ರಕ್ಕೆ ಒಂದು ರೀತಿಯಲ್ಲಿ ಇವರೆಲ್ಲ ಕಲಾವಿದರು ಮಾಡಿಸಿದಾಗಿದೆ. ಇನ್ನು ಚಿತ್ರದ ಕಾಮಿಡಿ, ಕೆಲವೊಂದು ಚಿತ್ರಗಳಲ್ಲಿ ನಿಮಗೆ ಕಾಮಿಡಿನೇ ಬೇರೆ ಇಕ್ಕಿರ್ತಾರೆ ನಟರನ್ನ, ಚಿತ್ರಕ್ಕೆ ಅವ್ರ ಸಂಬಂಧನೇ ಇರಲ್ಲ, ಮಧ್ಯೆ ಬಂದು ಹೋಗ್ತಾರೆ. ಆದರೆ ಇದರಲ್ಲಿ ನಿಮಗೆ ಚಿತ್ರದ ಜೊತೆಯಲ್ಲೇ ಕಾಮಿಡಿನ ತೊಗೊಂಡೋಗ್ತಾರೆ. ನೀವು ಒಂದು ಚಿತ್ರ ಒಂದು ಹೆಜ್ಜೆ ಮುಂದೋಯ್ತು ಅಂದರೆ ಅದ್ರ ಜೊತೆ ಕಾಮಿಡಿ ಇರುತ್ತೆ, ಕಾಮಿಡಿ ಒಂದು ಹೆಜ್ಜೆ ಮುಂದೋಯ್ತು ಅಂದರೆ ಚಿತ್ರ ಅದ್ರ ಜೊತೆ ಇರುತ್ತೆ, ಕತೆ ಅದ್ರ ಜೊತೆ ಇರುತ್ತೆ. ಆ ಥರ ಕತೆಗೂ ಕಾಮಿಡಿಗೂ ಹೊಂದಾಣಿಕೆ ಅಕ್ಕಪಕ್ಕದಲ್ಲಿ ನಾವು 2 ಹೆಜ್ಜೆ ಹೆಂಗೆ ಹಿಡ್ಕೊಂಡು ಹೋಗ್ತೀವಿ ನಡ್ಕೊಂಡೋದ್ರೆ ಆ ಥರ 2 ಕಥೆನೂ ಮತ್ತು ಕಾಮಿಡಿನೂ ಒಟ್ಟಿಗೆ ಹೋಗುತ್ತೆ. ಇನ್ನು ಸಂಗೀತ, ಇದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ನಮ್ಮ ಲೋಕನಾಥ್ ಅವರು, ಅಜನೀಶ್ ಲೋಕನಾಥ್ ಅವರು ಈಗಲೇ ಹಲವಾರು ಚಿತ್ರಗಳಿಗೆ ಕೊಟ್ಟು, ಅದರಲ್ಲೂ ಕಾಂತಾರ 1ನೇ ಭಾಗದಲ್ಲಂತೂ ಅದ್ಭುತವಾಗಿ ಮ್ಯೂಸಿಕ್ನ ಕೊಟ್ಟಿದ್ದರು. ಇಡೀ ಇಂಡಿಯಾಗೆ ಒಂಥರ ಅದ್ಭುತವಾದಂಥ ಮ್ಯೂಸಿಕ್ನ ಕೊಟ್ಟಿದ್ದರು. ಈಗ ಮತ್ತೆ ಈ ಚಿತ್ರದಲ್ಲೂ ಸಹ ಹಾಡುಗಳಲ್ಲಾಗಲಿ, ಚಿತ್ರದ ಹಿನ್ನೆಲೆ ಸಂಗೀತದಾಗಲಿ ಎಲ್ಲದರಲ್ಲೂ ಅದ್ಭುತವಾಗಿ ಅವರು ಮ್ಯೂಸಿಕ್ನ ಕೊಟ್ಟಿದ್ದರು. ಮತ್ತು ನಾವು ಈ ಅಣ್ಣವರ ಹಳೆಯ ಚಿತ್ರಗಳಲ್ಲಿ ಈ ರಾಜರು ಸೆಟ್ ಹಾಕೋದು ಮತ್ತು ಮೇಕಿಂಗ್ಸ್ ಇವೆಲ್ಲ ನೋಡ್ಬೋದಿತ್ತು. ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ಒಂದು ಅದ್ಭುತವಾದ ಸೆಟ್ ಈ ಚಿತ್ರದಲ್ಲಿ ನಾನು ನೋಡಿದೆ. ಚಿತ್ರದಲ್ಲಿ ಇನ್ನು ರಿಷಬ್ ಶೆಟ್ಟಿ ಅವ್ರ ಅಭಿನಯದ ಬಗ್ಗೆ ನಾನು ಮಾತಾಡೋಂಗೇ ಇಲ್ಲ ಬಿಡಿ. ಈ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟರೂ ಕಮ್ಮಿನೇ ರೀ. ಈ ಚಿತ್ರದಲ್ಲಿ 2 ಸಲ ಅವ್ರ ಮೇಲೆ ದೇವ್ರು ಬರುತ್ತೆ. ಅದನ್ನು ನೋಡಿಬಿಟ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ. ಇನ್ನು ಈ ಚಿತ್ರದ ಫೈಟಿಂಗ್ ಏನು ಅದ್ಭುತವಾಗಿ, ಅಬ್ಬಾ, ಒಂದು ಕಾರ್ಡ್ ಫೈಟ್ ಸೀನ್ ಬರುತ್ತೆ. ಏನು ಮಾಡಿದ್ದಾರೆ ಫೈಟು ಅಂತೀರಾ. ಒಂದು ಹಾಲಿವುಡ್ಗೂ ಕಮ್ಮಿ ಇಲ್ಲ ರೀ ಫೈಟು.
ಆ ಥರ ಫೈಟ್ ಮಾಡಿದ್ದಾರೆ. ಸಖತ್ತಾಗಿ ಫೈಟು ಯಾವ ಥರ ಕಂಪೋಸ್ ಮಾಡಿದ್ದಾರೆ ಫೈಟ್ನ ಅಂದರೆ ನಿಜವಾಗ್ಲೂ ನಮಗೆ ಒಂಥರ ರೋಮಾಂಚನ. ಏನಪ್ಪ ಇವರು ಈ ಥರ ಫೈಟ್ ಮಾಡ್ತಾವ್ರ ಕನ್ನಡದಲ್ಲಿ ಅನ್ನಿಸ್ಬೇಕು, ಆ ಥರ ಫೈಟ್ನ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಈ ಕುಂದಾಪುರದ ಸೈಡಿನ ಸಂಸ್ಕೃತಿ, ಸಂಸ್ಕಾರ ಮತ್ತು ನಮ್ಮ ದೈವ ನರ್ತನರು ಹಾಗೂ ಅಲ್ಲಿನ ಸಮಗ್ರ ದೈವದ ಬಗ್ಗೆ ಒಂದು ಅದ್ಭುತವಾದ ಚಿತ್ರ ಕಾಂತಾರ ಚಾಪ್ಟರ್ 1. ಚಿತ್ರನ ಅದ್ಭುತವಾಗಿ ರಿಷಬ್ ಶೆಟ್ಟಿಯವರು ಕಥೆನ ಮಾಡಿ ಅದಕ್ಕೆ ಚಿತ್ರಕಥೆನ ಮಾಡಿ ಎಷ್ಟು ನೀಟಾಗಿ ತೊಗೊಂಡೋಗಿದ್ದಾರೆ ಅಂದರೆ ನಿಮ್ಗೆ ಎಲ್ಲೂ ಏನೂ ಒಂದು ಚೂರು ಈ ಸೀನ್ ಏನಕ್ಕೆ ಬಂತು, ಈ ಸೀನ್ ಬೇಡ ಇತ್ತಲ್ಲ ಅನ್ನೋ ಥರನೇ ಇಲ್ಲ. ಎಷ್ಟು ಒಂದು ರೀತಿಯಲ್ಲಿ ತೊಗೊಂಡೋಗಿದ್ದಾರೆ ಚಿತ್ರನ ಅಂದರೆ ಅಬ್ಬಬ್ಬಬ್ಬಬ್ಬ ಅದ್ಭುತವಾಗಿ ಚಿತ್ರನ ತೊಗೊಂಡೋಗಿದ್ದಾರೆ. ನಿಜವಾಗ್ಲೂ ಈ ಚಿತ್ರ ನೋಡ್ತಾ ಇದ್ದರೆ ಮನ ರೋಮಾಂಚನಗೊಳ್ಳುತ್ತೆ. ಒಂದು ಅದ್ಭುತವಾದ, ನಾನೀಗ ಥಿಯೇಟ್ರಲ್ಲಿ ನೋಡಿದಾಗ ಕೆಲವೊಂದು ಸೀನ್ಗಳು ಬಂದಾಗ ಜನ ಚಪ್ಪಾಳೆ ತಟ್ಟಿದ್ದು, ಜನ ಅನುಭವಿಸ್ತಾ ಇದ್ದಾರೆ. ಚಿತ್ರ ನೋಡಿ ಅನುಭವಿಸಿ ಚಪ್ಪಾಳೆ ತಟ್ತಾ ಇದ್ದಾರೆ. ಖುಷಿ, ಆನಂದ ಜನಕ್ಕೆ. ಹಲವಾರು ವರ್ಷಗಳ ನಂತರ ಒಂದು ಅದ್ಭುತ ಕನ್ನಡ ಚಿತ್ರ ಬಂದಿದೆ. ದಯವಿಟ್ಟು ಕನ್ನಡಿಗರೇ ಥಿಯೇಟ್ರಲ್ಲೇ ಹೋಗಿ ಈ ಚಿತ್ರನ ನೋಡಿ. ರಿಷಬ್ ಶೆಟ್ಟಿಯವರು ಮಾಡಿದಂಥ ಈ ಒಂದು ಅದ್ಭುತ ಸಾಧನೆಗೆ ಒಂದು ಮೆಚ್ಚುಗೆ ನೀವು ಕೊಡಿ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.